ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮನಸ್ಸೊಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 137 ಇಂದಿನ ಸಂಚಿಕೆಯಲ್ಲಿ. ಅವನು ಕಾಂಜಿ ಪಿಂಜಿ ಅಲ್ಲ, ಮಿಸ್ಟರ್ ಆದಿನಾಥ್. ಅವನು ಅಷ್ಟು ಈಸಿಯಾಗಿ ನಿನ್ನ ಬಿಡಲ್ಲ ಅಂದರೆ ಎಂದ. ಆದ್ಯ, ನಾನು ದೂರ ಮಾಡ್ತೀನಿ. ನನಗೆ ನಾನು ಆದಿ ಬದುಕಿದ್ರೆ ಅಷ್ಟೇ ಸಾಕು. ನಾನು ಏನೋ ಹೇಳಿ ದೂರ ಹೋಗ್ತೀನಿ. ಅವನೇ ನನ್ನ ಹುಡುಕಿ ಬಂದರೂ ಅವನಿಂದ ನಾನು ದೂರನೇ ಇರ್ತೀನಿ ಎಂದಳು. ಆ ಕಡೆಯಿಂದ ವ್ಯಕ್ತಿ, ಹೌದಾ, ಓಕೆ, ನಿನ್ನ ಮಾತಿನ ಮೇಲೆ ನೀನು ನಿಂತರೆ ನಾನು ನನ್ನ ಮಾತಿನ ಮೇಲೆ ನಿಲ್ತೀನಿ. ನಿನ್ನ ಗಂಡನಿಂದ ಎಷ್ಟು ದೂರ ಇರ್ತೀಯೋ ಅಷ್ಟು ಅವನು ಸೇಫ್ ಆಗುತ್ತಾನೆ. ಇಲ್ಲ, ಅವನಿಗೆ ನನ್ನ ಕೈಯಿಂದ ಯಾವಾಗ ಬೇಕಾದರೂ ಸಾವು ಬರ್ಬೋದು ಎಂದ ಗಂಭೀರವಾಗಿ. ಆದ್ಯ ತಕ್ಷಣ, ಬೇಡ, ನನ್ನ ಗಂಡನಿಂದ ನೀನು ಹೇಳಿದ ಥರ ಅದೇ ಸಮಯದೊಳಗೆ ದೂರ ಹೋಗ್ತೀನಿ. ಆದರೆ ನೀನು ಅಷ್ಟೇ ನಿನ್ನ ಮಾತಿನ ಮೇಲೆ ನಿಂತ್ಕೊ ಎಂದಳು. ಆ ವ್ಯಕ್ತಿ, ಎಷ್ಟಾದರೂ ಏಕೆ ಹೆಂಡ್ತಿ ಅಲ್ವಾ, ಖಡಕ್ ಎಚ್ಚರಿಕೆ ಕೊಡ್ತಿದ್ಯಾ. ಓಕೆ ಫೈನ್, ನಾನು ಅಷ್ಟೇ ಅವನ ತಂಟೆಗೆ ಹೋಗಲ್ಲ. ಅವನಿಗೆ ಇಷ್ಟೇ ಸಾಕು ಶಿಕ್ಷೆ. ಅವನು ಜೀವನ ಪೂರ್ತಿ ನೋವಲ್ಲಿ ಇರಬೇಕು. ಹೆಂಡತಿ ಮಗುವಿಂದ ದೂರ ಇದ್ದು ಅದೇ ನನಗೂ ಬೇಕಾಗಿರೋದು ಎನ್ನುವನು. ನೋಡು, ನಿನ್ನ ಮುಂದೆ ಒಂದು ಕಾರ್ ಬಂತು, ನಿನ್ನ ಗಂಡನನ್ನು ಒಳಗೆ ಕರ್ಕೊಂಡೋಗು ಎಂದು ಗುಡ್ ಬಾಯ್ ಎಂದು ಕಾಲ್ ಕಟ್ ಮಾಡ್ದ. ಆದ್ಯ ಒಮ್ಮೆ ಸುತ್ತ ಕಾತುರದಲ್ಲೇ ನಿಂತಿದ್ದವಳ ಮುಂದೆ ಒಂದು ಕಾರ್ ಬಂದು ನಿಂತಿತು. ಆದ್ಯ ಅದನ್ನು ನೋಡುತ್ತಿದ್ದಂತೆ ಆದಿನ ಕೆಳಗೆ ಹಾಕಿ ಹೋಗ್ತಾರೆ. ತಕ್ಷಣ ಆದ್ಯ ಗಾಬರಿಯಾಗಿ ಆದಿ ಎಂದು ಅವನನ್ನು ತನ್ನ ಮಡಿಲಿಗೆ ಹಾಕಿಕೊಂಡವಳು ಡ್ಯಾಡ್, ಮಾವ ಎಂದು ಜೋರಾಗಿ ಕದಲು. ಮನೆ ಒಳಗೆ ಇದ್ದ ಆದಿ ಮನೆಯವರು ಅಲ್ಲಿಗೆ ಬೇಗ ಬಂದು ನೋಡಿದ್ರೆ ಆದ್ಯ ಮಡಿಲಲ್ಲಿ ಮಲಗಿದ್ದ ಆದಿನ ನೋಡಿ ಬೇಗ ಅವನನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗ್ತಾರೆ. ಆದಿಗೆ ಇನ್ನೂ ಪ್ರಜ್ಞೆ ಬಂದಿರಲಿಲ್ಲ. ಆದ್ಯ ಅವನಿಂದ ಅರೆಗಳಿಗೆ ಕೂಡ ದೂರ ಹೋಗಲಿಲ್ಲ. ಡಾಕ್ಟರ್ ಬಂದು ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟೋ, ಈಗ ಏನೂ ತೊಂದರೆ ಇಲ್ಲ, ಆದರೆ ಸ್ವಲ್ಪ ಮಂಪರಿನ ಡೋಸ್ ಇವರ ದೇಹ ಸೇರಿದೆ ಎಂದರು. ಒಂದು ದಿನ ಕಳೆದ ಮೇಲೆ ಆದಿ ಕಣ್ಬಿಟ್ಟಿದ್ದು. ಆದ್ಯ ಮತ್ತೆ ಮನೆಯವರೆಲ್ಲ ಅವನು ಕಣ್ಣು ಬಿಡೋದನ್ನೇ ಕಾಯ್ತಿದ್ರು. ಅವನು ಕಣ್ಬಿಟ್ಟು ಆದ್ಯ ಮುಖ ನೋಡಿ, ಆದ್ಯ, ನನ್ನ ಯಾರು ಎಲ್ಲಿಗೆ ಬಿಟ್ಟಿದ್ದು ಎಂದು ಪ್ರಶ್ನೆ ಮಾಡ್ದ. ಹಾಗೆ ತನ್ನ ತಂದೆ ಮುಖ ನೋಡಿ, ಡ್ಯಾಡ್, ಎಷ್ಟು ದಿನ ಆಯಿತು ನಾನು ಹೀಗೆ ಮಲಗಿ ಎಂದು ಕೇಳ್ದ. ತಕ್ಷಣ ರಮೇಶ್ ಅವರಿಗೆ ಆ ಕ್ಷಣಕ್ಕೆ ದೇವರು ಯಾವತ್ತೂ ಒಳ್ಳೆಯವರ ಕೈ ಬಿಡಲ್ಲ ಎಂದುಕೊಂಡವರು. ಆದಿ, ಈಗ ಹೇಗಿದೆಯಾ, ಸುಸ್ತೆಲ್ಲ ಹೇಗಿದೆ ಎಂದರು ತಮ್ಮ ಮಗನ ಕೈ ಹಿಡಿದು. ತನ್ನ ತಲೆನ ಒತ್ತಿ ಹಿಡಿದ ಆದಿ, ಹಾಂ, ಸ್ವಲ್ಪ ಸುಸ್ತಿದೆ ಎಂದವನು. ಅಮ್ಮ ಎಲ್ಲಿ ಎಂದ. ಸುಧಾ ಮತ್ತು ಯಮುನಾ ಎಲ್ಲರೂ ಅವನ ಮುಂದೆ ನಿಂತರೆ ಆದಿ ನೀಡಿದಾದ ಉಸಿರು ಬಿಟ್ಟು, ಯಾಕೋ ಹೊಟ್ಟೆ ತುಂಬ ಹಸಿತಿದೆ, ಸುಸ್ತಾಗ್ತಿದೆ ಎಂದ. ಆದ್ಯ, ಆ ಪಾಪಿ ನನ್ನ ಆದಿಗೆ ಏನು ಕೊಟ್ಟೇ ಇಲ್ವಾ ಎಂದು ದವಡ ಬಿಗಿದವಳು ಕಣ್ಣು ಮುಚ್ಚಿ ತನ್ನ ನೋವನ್ನು ತಡೆದು ತಾನೇ ಹೋಗಿ ಆದಿಗೆ ಇಷ್ಟದ ತಿಂಡಿ ಮಾಡಿ ಬಂದು ತಾನೇ ತಿನ್ನಿಸಿದ್ಲು. ಮನೆಯವರೆಲ್ಲ ಆದಿ ಜೊತೆಗೆ ಸ್ವಲ್ಪ ಸಮಯ ಕಳೆದು ಹೊರ ನಡೆದ್ರು. ಈಗ ರೂಮ್ನಲ್ಲಿರೋದು ಆದ್ಯ ಮತ್ತು ಆದಿ ಅಷ್ಟೇ. ಆದಿ ಮುಖ ನೋಡ್ತಾ, ನಿನಗೆ ಆ ಇನ್ಸಿಡೆಂಟ್ ನಡೆದಿದ್ದು ಏನಾದರೂ ನೆನಪಿದೆಯಾ ಎಂದಳು. ಆದಿ ತನ್ನ ತಲೆನ ಒತ್ತಿ ಹಿಡಿದು, ಇಲ್ಲ ಆದ್ಯ, ಅದು ಸಡನ್ನಾಗಿ ಬ್ಲಾಸ್ಟ್ ಆಗಿದ್ದು. ಅದೇಗಾಯಿತು ಒಂದು ಕ್ಲೂ ಕೂಡ ಗೊತ್ತಾಗಿಲ್ಲ ಎಂದ ತನ್ನ ತಲೆನ ಹಿಡಿದು. ಆದ್ಯ, ಸರಿ, ಈಗ ರೆಸ್ಟ್ ಮಾಡು ಎಂದಳು. ಆದಿ ಹೊರಗೋಗುವ ಹುಡುಗಿ ಕೈ ಹಿಡಿದು, ಬಾಯಿಲಿ ಎಂದು ತನ್ನ ಪಕ್ಕ ಕೂತು, ಏನು ಮೇಡಮ್, ಏನು ಬೈದೆ ಹೋಗ್ತಿದ್ಯಾ, ನಾನು ಇಷ್ಟು ದಿನ ಬಂದಿಲ್ಲ ಅಂತ ಬೈಯಲ್ವಾ ಎಂದು ಹುಬ್ಬೇರಿಸಿ ಕೇಳ್ದ. ಆದ್ಯ ಮನದಲ್ಲಿ ದೊಡ್ಡ ಆಘಾತವಾಗಿರೋದನ್ನು ತಡೆಯುತ್ತಾ, ಬೈಯೋಕೆ ಬಂದೆ ಅಂದರೆ ಸುಸ್ತು ಅಂದೆ ಅಲ್ವಾ, ಸದ್ಯಕ್ಕೆ ತಾವು ಹುಷಾರಾಗು, ಆಮೇಲಿದೆ ಮಾರಿ ಹಬ್ಬ ಎಂದು ಮೇಲೆ ಮಾತ್ರ ಹುಸಿ ಕೋಪ ತೋರಿಸಿ ಮಲಗು ಎಂದು ಅವನ ತಲೆ ಸವರಿ ಆದಿನ ರೆಸ್ಟ್ ಮಾಡೋಕ್ಕೆ ಬಿಟ್ಟು ಹೊರಗೆ ಹೋಗುತ್ತಾಳೆ. ಆದಿ ಪಾಪ ಅದೆಷ್ಟು ಎದುರಿದ್ಲೋ ಎಂದುಕೊಂಡವನಿಗೆ ಗೊತ್ತಿಲ್ಲ, ಹೀಗಾಗಲೇ ಆದಿನೇ ಇಲ್ಲ ಅನ್ನೋ ಸುದ್ದಿ ಇಡೀ ಮನೇನ ಸ್ಮಶಾನ ಮೌನ ಮಾಡಿದೆ ಎಂದು. ಎಲ್ಲರೂ ಶಾಕ್ ಮತ್ತು ಖುಷಿ ಎರಡರ ಮಧ್ಯೆ ಇದ್ದರೆ ಆದ್ಯ ಸೀದಾ ಕಿಚನ್ಗೆ ಹೋಗುತ್ತಿದ್ದವಳನ್ನು ತಡೆದ ರಮೇಶ್, ಆದ್ಯ ಹೇಳಮ್ಮ,
ನಿನಗೆ ಆದಿ ಬದುಕಿದ್ದ ಅನ್ನೋದು ಹೇಗೆ ಗೊತ್ತಾಯ್ತು? ಅಂದರೆ ಆದಿ ಎಲ್ಲಿದ್ದ ಅಂತ ಇಷ್ಟು ದಿನ ಗೊತ್ತಿತ್ತಾ? ಆ ಡೆಡ್ ಬಾಡಿ ನೋಡಿ ನಾವೇ ಆದಿ ಇಲ್ಲ ಅಂತ ಡಿಸೈಡ್ ಆಗಿದ್ರೆ ನೀನೇಕೆ ಆದಿ ಬದುಕಿದ್ದಾನೆ ಅಂತ ತಿಳ್ಕೊಂಡೆ ಎಂದರು ಅವಳನ್ನೇ ನೋಡ್ತಾ. ಆದ್ಯಾಗೆ ಇದೊಂದು ದೊಡ್ಡ ಸವಾಲ್, ಇರುವ ವಿಷಯ ಹೇಳೋ ಹಾಗಿಲ್ಲ. ಹಾಗೆ ಏನು ಉತ್ತರ ಕೊಡದಿದ್ರೆ ಒಂದಕ್ಕೆ 100 ಪ್ರಶ್ನೆ ಎಂದು ತನ್ನ ಮಾವನ ಕಡೆ ತಿರುಗಿ, ಅದು ನನಗೆ ಗೊತ್ತಿದ್ದ ಒಬ್ರು ಆದಿ ಬದುಕಿದ್ದಾರೆ ಅಂತ ಹೇಳಿದ್ರು ಮಾವ. ಆದರೆ ಆದಿ ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋಕ್ಕೆ ಸಮಯ ಕೇಳಿದ್ರು. ನಾನು ಸರಿ ಅಂತ ಒಪ್ಪಿದ್ದೆ ಎಂದು ಕಣ್ಣು ಮುಚ್ಚಿ ಎಲ್ಲರಿಗೂ ಒಮ್ಮೆ ಮನದಲ್ಲೇ ಸಾರಿ ಕೇಳಿ, ಸದ್ಯಕ್ಕೆ ನಮ್ಮ ಆದಿ ವಾಪಸ್ ಬಂದ, ಅದೇ ನಮಗೂ ಬೇಕಾಗಿದ್ದು ಎಂದು ತನ್ನ ಕಣ್ಣೀರನ್ನು ಹೊರಿಸಿ, ಅವರಿಗೆ ಇನ್ನೂ ಸುಸ್ತಿದೆ ಅನ್ಸುತ್ತೆ, ಬೇಗ ಏನಾದರೂ ಅಡುಗೆ ಮಾಡ್ತೀನಿ ಎಲ್ಲರಿಗೂ, ನೀವು ಅಷ್ಟೇ. ಆದಿ ಚಿಂತೆ ಬಿಟ್ಟು ಆರಾಮಾಗಿ ಮಲಗಿ ಎಂದವಳು, ಪಾಪು ಇನ್ನೂ ಮಲಗೆ ಇದ್ದಾನೆ, ಎದ್ರೆ ಅವರ ಡ್ಯಾಡಿ ಬಂದಿದ್ದಾರೆ ಅಂತ ಹೇಳಿ, ನಾನು ಕಿಚನ್ನಲ್ಲಿ ಕೆಲಸ ಇದೆ ಎಂದವಳಿಗೆ ದುಃಖನ ತಡೆಯೋಕೆ ಆಗ್ತಿಲ್ಲ. ಆದ್ಯ ಮಾತಲ್ಲಿ ಇದ್ದ ದುಃಖ ಸದ್ಯಕ್ಕೆ ಮನೆಯವರಿಗೆ ಅರ್ಥ ಆಯಿತು. ಈಗ ಅವಳಿಗೂ ಸ್ವಲ್ಪ ಸ್ಪೇಸ್ ಕೊಡಬೇಕು ಎಂದು ಸುಮ್ಮನಾದರೆ ಆದ್ಯ ಕಿಚನ್ಗೆ ಹೋಗಿ ಮನಸ್ಸೋ ಇಚ್ಛೆ ಹತ್ತು ಮುಖಕ್ಕೆ ನೀರು ಹಾಕಿ ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ಲು. ಎಲ್ಲಿಲ್ಲದ ಸಂಕಟ ಅಂದರೆ ಅಷ್ಟು ಪ್ರೀತಿ ಮಾಡುವ ತನ್ನ ಗಂಡನಿಂದ ದೂರ ಇರಬೇಕಲ್ಲ ಎನ್ನುವುದೇ ಅವಳ ನೋವಿಗೆ ಕಾರಣ. ಆದಿ ಸ್ವಲ್ಪ ಸಮಯ ರೆಸ್ಟ್ ಮಾಡಿ ಫ್ರೆಶ್ ಆಗಿ ಹೊರಗೆ ಬಂದವನನ್ನು ನೋಡಿದ ಮನೆಯವರು, ಇವನು ಯಾವತ್ತೂ ತುಂಬ ಆ್ಯಕ್ಟಿವ್ ಹುಡುಗ ಎಂದು ಅಚ್ಚುನ ಅವನಿಗೆ ಕೊಡ್ತಾರೆ. ಅಚ್ಚು ಚಿಕ್ಕವನು. ಮಗನನ್ನು ಬೆನ್ನಿಗೆ ಹಾಕ್ಕೊಂಡು ಕಿಚನ್ ಕಡೆ ಹೋದರೆ ಅಲ್ಲಿ ಆದ್ಯ ಅವನಿಗೆ ಇಷ್ಟದ ಒಂದಷ್ಟು ಐಟಮ್ ಮಾಡಿದ್ಲು. ಆದಿ ಅದನ್ನೆಲ್ಲ ನೋಡಿ ಒಮ್ಮೆ ಸುತ್ತ ನೋಡಿ ಅವಳ ಕೆನ್ನಿಗೆ ಮುತ್ತಿಟ್ಟು, ಥ್ಯಾಂಕ್ಸ್ ಶ್ರೀಮತಿ, ತುಂಬ ದಿನ ಆಗಿತ್ತು ನಿನ್ನ ಕೈ ಅಡಿಗೆ ತಿಂದು ಎಂದ ನಗುತ್ತಾ. ಆದಿ ಸಡನ್ ಆಗಿ ಹೀಗೆ ಮಾಡಿದ್ದನ್ನು ನೋಡಿ ಆದ್ಯ 1 ಸೆಕೆಂಡ್ ಕಣ್ಣು ಮುಚ್ಚಿ, ನೀನು ಹೊರಗಿರು, ನಾನು ಎಲ್ಲ ತರ್ತೀನಿ, ಎಲ್ಲರನ್ನೂ ಊಟಕ್ಕೆ ಬರೋ ಕೇಳು ಎಂದವಳು ಅವನ ಕಣ್ಣಿಗೆ ತನ್ನ ಕಣ್ಣು ಬೆರೆಸೋಕೆ ಮನಸ್ಸು ಬರಲಿಲ್ಲ. ಆದಿ ಓಕೆ ಎದ್ದು ಮನದಲ್ಲೇ, ಓ ಮೇಡಮ್ ತುಂಬ ಗರಂ ಆಗಿದ್ದಾರೆ, ಇಲ್ಲಿ ಇವತ್ತು ಅವರನ್ನು ಸಮಾಧಾನ ಮಾಡಲೇಬೇಕು ಎಂದವನು ಸೀದಾ, ಬಾರ ಮಗ್ನೆ, ಇವತ್ತು ನಿಮ್ಮಮ್ಮನಿಗೆ ಶಿವರಾತ್ರಿ ಜಾಗರಣೆ ಮಾಡಿಸೋಣ ಎಂದು ಹೊರ ನಡೆದ. ಆದ್ಯ ಹಾದಿ ಹೋದ ಕಡೆ ನೋಡುತ್ತಾ ತನ್ನ ದುಃಖ ತಡೆದು ಬಾಯಿ ಮುಚ್ಚಿ ಸಣ್ಣಗೆ ಹೇಳ್ತಾಳೆ. ಹಾದಿ ಜೊತೆಗೆ ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಾರೆ. ಆದ್ಯ ಬೇಕೆಂದೇ ಯಾರ ಮಾತು ಕೇಳದೆ ಕೊನೆಯಲ್ಲಿ ತಿಂತೀನಿ ಎಂದಳು. ಎಲ್ಲರದು ಊಟ ಮುಗಿತು. ಆದ್ಯ ಯಾವುದೋ ಕಾಲ್ ಎಂದು ರೂಮ್ ಸೇರಿದ ಹುಡುಗಿಗೆ ಹೀಗೆ ಇಷ್ಟು ಪ್ರೀತಿ ಮಾಡೋ ಗಂಡನನ್ನು ದೂರ ಮಾಡೋದು ಹೇಗೆ ಎಂದು ಯೋಚಿಸುತ್ತಾ ನಿಂತಿದ್ಲು. ಅಷ್ಟೊತ್ತಿಗೆ ಅವಳ ಎಂದಿನಿಂದ ಅವಳ ನಡು ಬಳಸಿ ಸಾರಿ ಎಂದ. ಆದಿ ಅವಳನ್ನು ತಬ್ಬಿ. ಆದ್ಯ 1 ಸೆಕೆಂಡು ಅವನ ಸಾಮೀಪ್ಯಕ್ಕೆ ಸೋತವಳು ಮರುಕ್ಷಣ ಕೈ ತೆಗಿ ಎಂದು ಅವನ ಕೈಗೆ ಹೊಡೆದು, ಹೋಗು, ಇನ್ಯಾವುದಾದ್ರೂ ಕೇಸ್ ಇದ್ರೆ ಸಾಲ್ವ್ ಮಾಡು, ಇನ್ನೇನು ಈಗ ಹುಷಾರಾಗಿದೆಯಲ್ಲ ಎಂದು ಅಲ್ಲಿಂದ ಹೋಗಲು ನೋಡುವ ಹುಡುಗಿನ ತನ್ನ ಕಡೆ ಬರಸೆಳೆದು, ಕೋಪ ಬಂದಿದೆ ಅಂತ ಗೊತ್ತು ಶ್ರೀಮತಿ, ಅದಕ್ಕೆ ಸಾರಿ, ಐ ಆಮ್ ರಿಯಲಿ ಸಾರಿ, ಈ ನಿನ್ನ ಹಾದಿ ಕಡೆಯಿಂದ ಎಂದ ಅವಳನ್ನೇ ನೋಡುತ್ತಾ. ಆದ್ಯ ಹಾದಿ ಹೋಗಿ ಎಂದು ಅವನನ್ನು ತುಸು ದೂರ ತರಿಸಿ ತನ್ನ ಥಿಂಗ್ಸ್ ಪ್ಯಾಕ್ ಮಾಡುತ್ತಿದ್ರೆ ಆದಿ, ಆದ್ಯ ವಾಟ್ ಇಸ್ ದಿಸ್ ಎಂದ. ಆದ್ಯ, ಇನ್ಮುಂದೆ ನಾನು ಪಕ್ಕದ ರೂಮ್ನಲ್ಲಿ ಇರ್ತೀನಿ, ಇಲ್ಲಿ ನಿನಗೆ ಹೇಗೆ ಬೇಕೋ ಹಾಗೆ ಇರು ಎಂದು ಸೀದಾ ತನ್ನ ಥಿಂಗ್ಸ್ ಎಲ್ಲ ತಗೊಂಡು ಬೇರೆ ರೂಮ್ಗೆ ಹೋಗಿ ಬಿಡ್ತಾಳೆ. ಅದನ್ನು ನೋಡಿದ ಆದಿ ಶಾಕ್ನಲ್ಲಿ, ಹೇ ಆದ್ಯ ಎಂದು ಅವಳಿಂದ ಬರುತ್ತಿದ್ದವನ ಮುಂದೆ ಬಾಗಿಲು ಹಾಕಿ, ಹೋಗಿ ಊರು ಉದ್ಧಾರ ಮಾಡು ಹೋಗು ಎಂದಳು ಕೋಪದಲ್ಲಿ. ಆದಿ, ಈ ಸಣ್ಣ ವಿಷಯಕ್ಕೆ ಇಷ್ಟು ದೊಡ್ಡ ಡಿಸಿಷನ್ ಯಾಕಾದ್ಯಾ, ಪ್ಲೀಸ್ ಬಾಗಿಲು ತೆಗಿ, ಎಲ್ಲರೂ ಇದ್ದಾರೆ, ಬೇಜಾರಾಗ್ತಾರೆ ಎಂದ. ಆದ್ಯ, ನೋ, ನನಗೂ ಸಾಕಾಗಿದೆ ನಿನ್ನ ಬುದ್ಧಿ ನೋಡಿ ನೋಡಿ, ಹೋಗಿ ಏನಾದರೂ ಕೆಲಸ ಮಾಡೋಗು, ನಿನಗೆ ನಾನು ಯಾವ ತೊಂದರೆನೂ ಕೊಡಲ್ಲ ಎಂದವಳು ಬೆಡ್ ಲೈಟ್ ಆಫ್ ಮಾಡಿದ್ಳು. ಆದ್ಯ ಪ್ಲೀಸ್ ಎಂದು ತನ್ನ ಅಣಿನ ತೇಡುತ್ತಿದ್ರೆ ಇವರಿಬ್ಬರ ಮಾತು ಕೇಳ್ಕೊಂಡಿದ್ದು ಮಾತ್ರ ರಮೇಶ್ ಅವರು ಹಿಂದಿನಿಂದ ಆದಿ ಭುಜ ಹಿಡಿದ್ರು. ತಕ್ಷಣ ಆದಿ ಹಿಂದೆ ತಿರುಗಿ, ಡ್ಯಾಡ್ ಎಂದವನು ತುಸು ಎಸಿಟೇಟ್ ಮಾಡುತ್ತಾ, ನಿದ್ದೆ ಬಂದಿಲ್ವಾ ಎಂದ ನಾರ್ಮಲ್ ಆಗಿ. ರಮೇಶ್ ಅವರು ಬಾ ಎಂದು ಅಲ್ಲಿಂದ ಕರ್ಕೊಂಡೋಗಿ ಇಲ್ಲಿ ಅವನಿಲ್ಲದ ದಿನಗಳ ಬಗ್ಗೆ ತಿಳಿಸಿ ಕಣ್ತುಂಬಿ, ಆದಿ ಇನ್ನೂ ಸಾಕು ಮಗನೇ,
ಇರುವ ಒಬ್ಬ ಮಗನನ್ನ ಹೀಗೆ ಪದೇ ಪದೇ ಸಾವಿನ ಅಂಚಲಿ ನೋಡೋಕೆ ಈ ವಯಸ್ಸಾದ ಹೃದಯಕ್ಕೆ ಕಷ್ಟ ಆಗುತ್ತೆ ಕಣೋ ಎಂದು ಹಾದಿನ ತಬ್ಬಿ ಸಣ್ಣಗೆ ಕಣ್ಣೀರು ಹರಿಯಲು ಬಿಡ್ತಾರೆ. ಹಾದಿಗೆ ಈಗ ಆದ್ಯ ಕೋಪದ ಹಿಂದಿದ್ದ ಕಾಳಜಿ ದುಃಖ ಗೊತ್ತಾಗಿ ಸಾರಿ ಡ್ಯಾಡ್ ಎಂದ. ರಮೇಶ್, ನೀವಿಬ್ರು ನಮ್ಮ ಆಸ್ತಿ ಆದಿ. ಜೀವ ಇದ್ರೆ ಒಂದು ತುತ್ತು ಅನ್ನವನ್ನ ಎಲ್ಲ ಹಂಚಿ ತಿಂದು ಬದುಕಬಹುದು ಮಗನೆ. ಸಾಕು ಕಣೋ, ಇನ್ನೂ ಇದೆಲ್ಲ ಬೇಡ. ನೀನು ನಮ್ಮನೆಗೆ ಮಗನಾಗಿ, ನನ್ನ ಸೊಸೆಗೆ ಗಂಡನಾಗಿ, ನಮ್ಮ ಮೊಮ್ಮಗನಿಗೆ ಅಪ್ಪನಾಗಿ ನಿನ್ನ ಜವಾಬ್ದಾರಿನ ನಿಭಾಯಿಸಿದ್ರೆ ಅಷ್ಟೇ ಸಾಕು ಎಂದರು. ಅವನ ಕೈ ಹಿಡಿದು ಆದಿ ತನ್ನ ತಂದೆ ದುಃಖ ನೋಡೋಕೆ ಇಷ್ಟಪಡದೆ, ಅಪ್ಪ ನನಗೂ ಸ್ವಲ್ಪ ಸಮಯ ಬೇಕು, ನಿಮಗೂ ಗೊತ್ತಿದೆ ಹೀಗೆ ದಿಢೀರಂತ ಎಲ್ಲ ಬಿಡೋಕೆ ಕಷ್ಟ ಆಗತ್ತೆ. ಕೊಟ್ಟ ಕೆಲಸ ಪೂರ್ತಿ ಮಾಡಿ ನೀವೇ ಹೇಳಿದಂತೆ ಮಾಡ್ತೀನಿ ಎಂದ. ರಮೇಶ್ ತಮ್ಮ ಕಣ್ಣನ್ನು ಹೊರಿಸ್ಕೊಂಡು, ನಾವೆಲ್ಲ ದಿಕ್ಕೇ ಇಲ್ಲ ಎನ್ನುವಾಗ ನನ್ನ ಸೊಸೆ ಧೈರ್ಯ ತುಂಬಿ ನೀನು ಬಂದೇ ಬರ್ತೀಯ ಅಂತ ಕಾದವಳು ಆ ನಿನ್ನ ಹೆಂಡತಿ ಆದಿ ಎಂದರು. ಎಂದಿನಂತೆ ಈ ಕತೆ ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.